ಐಶ್ವರ್ಯ, ಯಾಕವ್ವ ಇಲ್ಲಿ ಬಂದಿತ್ತಿ? ಮತ್ತಿನ್ನು ಏನು ಮಾಡ್ಲಿ ಅತ್ತೆ? ಬೆಳಗಿಂದ ಎಷ್ಟೆಲ್ಲ ಕೆಲಸ ಮಾಡಿದ್ರು ಅವಳು ಏನು ಕೆಲಸನೇ ಮಾಡಕತ್ತಿಲ್ಲ. ಅವಳು ಗಂಡನ ಕೇಳಿದ್ರೆ ಅವಳಿಗೆ ಹೊಟ್ಟೆ ನೋವು, ಹುಷಾರಿಲ್ಲ. ಮತ್ತೊಂದು ದಿನ ನೀವು ಅರ್ಥ ಮಾಡ್ಕೋಬೇಕ್ರಿ, ಯಾಕೆ ಹಿಂಗೆ ಮಾಡಕತ್ತೀರಿ ಈ ಸಲ ವೈನಿ ಅಂತ ಅಂತಾರೆ. ನಾನು ಏನಾದರೂ ತಪ್ಪು ಮಾಡಿದನ ಅತ್ತೆ? ನಾನಾರ ಯಾರಿಗೆ ಹೇಳವ, ಯಾರಿಗೆ ಹೇಳಬೇಕು, ಯಾರಿಗೆ ಬಿಡಬೇಕು ಅಂತಾನೆ ತಿಳಿತಾ ಇಲ್ಲ. ತಪ್ಪೆಲ್ಲ ಹಾಕಿದ ಇದ್ರು ನಾ ಯಾರಿಗೂ ಹೇಳಕ್ಕೆ ಪರಿಸ್ಥಿತಿಲಿ ಇಲ್ದಂಗೆ ಆಗೈತಿ. ನೋಡ್ದಲ್ಲ ಅವಾಗ ನಿನ್ನ ಬಗ್ಗೆನೇ ಮಾತಾಡಕ್ಕೆ ಬಂದ್ರೆ ನಿನ್ನ ಪರವಾಗಿ ಇದ್ದಕ್ಕಾಕಿ ಎಟ್ಟು ಸಿಟ್ಟು ಬಂದು ಸರ 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 ಹೋಗಿ ಕೊನೆಗೆ ಮಕ್ಕಳು. ನಾರ ಏನು ಮಾಡಲಿ, ಊಟನ ಮಾಡಿಲ್ಲ ಆಕಿ, ಅಡುಗೆ ಮನೆಗೂ ಬಂದಿಲ್ಲ. ಎದ್ದೆ ಗಂಡನ ಕಡೆಯಿಂದ ಅಲ್ಲಿ ಹೊರಗೆ ತರಿಸ್ಕೊಂಡು ತಿಂದಾಳ. ಅವಂಗಾರ ತಿಳಿಬೇಕು ಬೇಡ? ಅಲ್ಲ ನಾನು ಹೆಂಡತಿದ ಹೊಟ್ಟೆ ಸತ್ತಂತ ನೀವು ಯಾಕೆ ಒಂದಿನ ಮಾಡಕ್ವಲ್ರಿ, ಇಷ್ಟು ದಿನ ಮಾಡಿಲ್ಲ ಆಕಿ ಅಂತ ಅಂತಾರ. ಮಾತಿರ್ತೀನಿ. ನಾನಾರ ಏನು ಮಾಡಲಿ? ಹಿಂಗೆ ಅನ್ನಕತ್ರ ಹೊಳ್ಳಿ ಮಾತಾಡಕ್ಕೆ ಬರ್ತತ? ನನ್ನ ಮಗನ ಬುಟ್ಟಿಗೆ ಹಾಕೊಂಡ್ಬಿಟ್ಟಾಳ, ಏನು ಮಾಡಕ್ಕೆ ಬರೋದಿಲ್ಲ. ಅಲ್ಲತ್ತಿ, ನನಗೂ ಗೊತ್ತಾಕತಿ, ನಾನು ಅದನ್ನು ಅರ್ಥ ಮಾಡ್ಕೊಂಡೆ. ಎಲ್ಲ ಹೊರಗಿನ ಕೆಲಸ, ಕಸ ಪರಸಿ, ಬಚ್ಚಲ ತೊಳೆಯೋದು, ನೀರು ಕಾಸೋದು, ಜಳಕ ಮಾಡೋದು ಎಲ್ಲ ಮಾಡಿದ್ದೀನಿ. ಮಾಡಿ ಅಡುಗೆ ಮಾಡೀನಿ. ಇನ್ನಕ್ಕೆ ಬಾಂಡೆ ಒಗ್ಯಾನ ಅಷ್ಟೇ ಅಲ್ಲತ್ತಿ. ಅದ್ರಾಗ ನಿಮ್ಮದು ನೀವು ಒಕ್ಕೋಬೇಕಂತ, ನಾವು ಒಕ್ಕೋಬೇಕಂತ, ಅವ್ರು ಒಕ್ಕೊಂಡ್ಬಿಡ್ತಾರಂತ, ಮುಗೀತಂತ. ಈ ಮನೇಲಿ ಹಿಂಗೆ ಪಾಲ ಮಾಡಕತ್ಲತ್ತಿ ಈಕಿ. ಅಲ್ಲ, ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿದ್ದೀನಿ. ಇವಳಿಗೇನತ್ತೆ ಹೇಳಿ? ಸರಿ ಅತ್ತೆ, ಯಾಕೆ ಇಲ್ಲಿ ನೀರೊಲಿ ಹಚ್ಚಿದ್ದೀರಿ? ಇಲ್ಲ, ಹಿತ್ಲಾಗ ನಾನು ನೀರೊಲಿ ಮಾಡ್ಬೇಕಂತ ಮಾಡಿನವ. ಹಸಿ ಕಟ್ಟಿಗೆ ಮಳೆಗಾಲ ಒಳಗೆ ನೀರು ಕಾಸಕತ್ರ ಮನಿ ಎಲ್ಲ ಕರ್ರಾಗ ಬಾಳಾಗತ್ತತಿ. ಅದಕ್ಕೆ ಇಲ್ಲೇ ಮಾಡಿದ್ರಾತು, ಅಲ್ಲೂ ಕಾಸಿರಾತು, ಇಲ್ಲಿ ಕಾಸಿರಾತು ಅಂತೇಳಿ. ಮೊದಲು ನನ್ನ ಗಂಡ ಮನ್ಯಾಗೂ ಹಿಂಗೆ ಇತ್ತ. ಅದನ್ನ ನೋಡಿ ನಾನು ಹಿತ್ಲಾಗ ತೊಗೊಂಬಂದು ಇಂಥದ ಒಂದು ಹಂಡೆ ಇಟ್ಟ ಹಿಂಗೆ ಮಾಡೀನಿ. ಪೈಲಾದ ನನ್ನ ಗಂಡ ಮನೆ ಇತ್ತಲ್ಲ, ಅಲ್ಲಿ ಹಿಂಗೆ ಇತ್ತು. ಅದಕ್ಕೆ ಅದೇ ಥರನ ನಾನು ಇಲ್ಲೇ ಮಾಡಿ ಎಲ್ಲ ಹಿತ್ತಲಾಗ ಎಲ್ಲ ಇದನ್ನು ಮಾಡಿ ಹಸನು ಮಾಡಿ ನೀರಲ್ಲಿ ಮಾಡಿ ಕಡೆ ಎಲ್ಲ ಸಾರಿಸಿದ್ನಿ. ನೀ ಬರೋಕ್ಕಿಂತ ಪೈಲ ಇದನ್ನು ಹಂಡೆ ಇಟ್ಟೇನಿ. ಯಾಕಂದ್ರೆ ಇದ್ರಾಗ ಒಮ್ಮೆ ಉರಿ ಹೆಚ್ಚಿದ್ದಾನ ಅದನ್ನು ಕಾಯಿಸ್ಬಿಟ್ರೆ 4 ಕೂಡ ಕಾಯ್ತಾವ. ಖುಷಿಗೂ ಆಕತಿ, ಅಕ್ಕಿಗೂ ಆಕತಿ. ಅದಕ್ಕೆ ಓದ್ ಕಾಸು ತೊಡ್ಕೊಂಡು ಬಚ್ಚಲಾಗ ಹನಿಸ್ಬಿಟ್ರೆ ಮುಗಿದೋಕತಿ ನೀರ ಅಂತ ಕೆಸ ನಾನು ಮಾಡಿದ್ನಿವ. ಆತು, ಏನು ತಿಳ್ಕೊಬೇಡ. ನಾ ಉರಿ ಹೆಚ್ಚಿ ನೀರು ಕಾಸ್ತೇನಿ, ನೀ ಹೋಗಿ ಒಂದು ಸ್ವಲ್ಪ ಸುಸ್ತಾರ ಮಲ್ಕೊಳ್ಳೋಗಿ, ನಾ ಮಾಡ್ಕೋತಾರ ಮುಂದಿಂದಾಗದ. ನೀವು ಮಾಡ್ತೀರತ್ತೆ, ನೀವು ಮಾಡೋದಕ್ಕೆ ನನಗೆ ಅರ್ಧ ಬೇಸರ ಆಗಿರೋದು. ನೀವೆಲ್ಲ ಕೆಲಸ ಮಾಡ್ತೀರಾ, ಅಕ್ಕಿ ಏನು ಮಾಡಂಗಿಲ್ಲ. ಅಕ್ಕಿದೆಲ್ಲ ನೀವು ಮಾಡ್ತೀರಾ, ಅದಕ್ಕೆ ನಂಗೆ ಕೋಪ ಬರೋದು. ಇನ್ನೇನು ಮಾಡ್ಲವ, ನಾನಾರ ಇರೋದು ಕಟ್ಕೊಳಕ್ಕಾಗೋದಿಲ್ಲಲ್ಲ. ಎಲ್ಲರನ್ನೂ ನಾವು ಹೆಂಗೆ ಬರ್ತದಂಗೆ ಸಹಿಸ್ಕೊಂಡು ಹೋಗ್ಬೇಕು. ಯಾರಿಗೂ ಏನು ಅಂದಾಕ ಬರ್ದಂಗೆ ಆಗೈತಿ. ನಾ ಉರಿ ಹಚ್ತೇನೆ. ಅಯ್ಯವ್ವ, ಅವಾಗ ಒಂದು ಸ್ವಲ್ಪ ಹಚ್ಚಿ ಹೋಗಿದ್ನಂತೆ ಕಾದಿದ್ದು ಕಟ್ಟಿಗೆ. ಈಗ ದನ ಹತ್ತತ್ತ ನೀರು ಕಾಯ್ತಾವ. ಸಂಜೆ ಆಗೈತಿ, ನೀರು ಹಣಿಸ್ಬಿಡ್ತಾನೆ ಇಬ್ಬರಿಗೂ. ಐಶ್ವರ್ಯ, ಐಶು, ಯಾರಿಗಂತ ನಾ ಏನು ಹೇಳಿ? ಆಕಿಗೆ ಹೇಳಿರ ಈಕಿಗೆ ಸಿಟ್ಟು, ಈಕಿಗೆ ಹೇರ ಆಕಿಗೆ ಸಿಟ್ಟು. ಆಕಿನೂ ಮಾಡಿದಾಳ, ಇಲ್ಲ ನಂಗಿಲ್ಲ, ದವಾಖಾನೆಗಿದ್ದಾಗ ಮಾಡಿದಾಳ. ಆದ್ರೆ ಆಕಿಗೆ ಹೊಲಸು ಬುದ್ಧಿ ಐತಿ, ಈಕಿಗೆ ಹೊಲಸು ಬುದ್ಧಿ ಇಲ್ಲ. ಚಲೋ ಬುದ್ಧಿ ಐತಿ, ಎಲ್ಲರೂ ನಮ್ಮವ್ರು ಅನ್ನೋದು ಬುದ್ಧಿ ಐತಿ. ಆದ್ರೆ ಆಕಿ ಮಾಡೋ ಹೊಲಸು ಕೆಲ್ಸಕ್ಕೆ, ಜಾನ್ವಿ ಮಾಡೋ ಹೊಲಸು ಕೆಲ್ಸಕ್ಕೆ ಎಲ್ಲರೂ ಮನ್ಯಾಗ ಜಗಳಲ್ಲ. ಮಾಡ್ತಾಳೆ, ಇಲ್ಲ ಅನ್ನಂಗಿಲ್ಲ. ಬ್ಯಾಗಿ ಹೆಚ್ಚಿ ಕೆಲಸ ಮಾಡ್ತಾಳೆ. ಮಾಡಿದ್ದನ್ನ ಎಲ್ಲ ಗಂಡನ ಮುಂದೆ ಹೇಳ್ಕೊತಾಳ. ಇದು ಸರಿಯಲ್ಲ. ಹೆಣ್ಮಕ್ಳು ಯಾವಾಗೂ ಇದನ್ನ ನಾ ಮಾಡೀನಿ, ಇದನ್ನ ನಾ ಮಾಡೀನಿ ಅಂತ ಹೇಳ್ಕೊಬಾರ್ದು. ತಮ್ಮ ಮನಸ್ಸಿಗೆ ತಪ್ಪು ಪಟ ಪಟ ಮಾಡಿ ಎದ್ದು ಬಿಡ್ಬೇಕು. ಆದ್ರೆ ಇವ್ರು ಹಿಂಗೆ ಮಾಡ್ತಾರೆ. ಯವ್ವ, ಏನಪ್ಪ? ಯವ್ವ, ಅದು ಜಾನ್ವಿ 1-2 ದಿನ ಊರಿಗೆ ಹೋಗ್ಕಳಂತವೆ. ಯಾಕೆ ಈಗ ಯಾಕೆ ಊರಿಗೆ ಹೋಗ್ಕಳಂತ? ಯಾಕೆ ಏನಾಯ್ತು? ಅಲ್ಬೇ, ನೀನು ನೋಡಾಕತ್ತಿದ್ದಿ. ಆಕೆ ಅಕ್ಕನ ಕರ್ಕೊಂಡು ದವಾಖಾನೆ ನೀ ಇದ್ದಾಗ ಎಷ್ಟೆಲ್ಲ ಮಾಡಿಳಕಿ. ಮನ್ಯಾಗಿನ ಚಾಕ್ರಿ ಮಾಡಿ ಅಪ್ಪಂದು ಎಲ್ಲ ನೋಡ್ಕೊಂಡು, ನಮ್ಮ ನೋಡ್ಕೊಂಡು, ಮನಿದೆಲ್ಲ ನಿಭಾಯಿಸ್ಕೊಂಡು ಒಬ್ಬಕ್ಕೆ ಮಾಡ್ಕೊಂಡು ಹೊಳ್ಳಿ ದಿನ ದವಾಖಾನೆ ಡಬ್ಬಿ ಕಟ್ತೇವೆ. ತಾನು ನೋಡಕ್ಕೆ ಬರ್ತಾನಂತ ಕಾತುರದಿಂದ ನಿಂದಿರ್ತೇವೆ ಆಕಿ. ನಾನೇ ಏನು ಕೂಸು ಹಿಂಗೈತ್ಲಾ ಈಕಿ ಬಾಯ ಮಾತಾಡಿದ್ರಂತೆ ಕರ್ಕೊಂಬಂದಿಲ್ಲ ಆಕಿನ. ಅಷ್ಟಾದ್ರೂ ಮತ್ತೀಗ ಇವತ್ತಾಕಿ ದಿನ ಮಾಡಿದಾಳಲ್ಲೋ. ನೀವು ಬಂದು ಎಷ್ಟು ದಿನ ಆತೀಗ? ಅಷ್ಟು ದಿನ ಆದ್ರೂ ಆಕಿ ಮಾಡತ್ತಾಳಲ್ಲೋ ಕೆಲಸನ. ಇವತ್ತೊಂದು ದಿನ ಹೊಟ್ಟೆ ನೋವಾಗೈತಂತ ಲೇಟಾಗಿ ಎದ್ದಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ತಾಳ ವೈನಿ. ಯಾಕೆ ಆಕಿಗೂ ಅನುವ ಬೇಸರ ಅನ್ನೋದು ಇರೋದಿಲ್ಲನ? ವೈನಿ ನೋಡಿರ ಊರಿಗೆ ಹೋಗಿ ಕುಂಡಿರ್ತಾಳ. ಮತ್ತು ಇವ್ರನ್ನ ಈಕಿ ನೋಡ್ರೆ ಎಲ್ಲೂ ಕಳ್ಸಂಗಿಲ್ಲ. ನಾನು ಅವ್ರವು ಸರಿ ಇಲ್ಲ ಅಂತ ಅವ್ರ ಮನೆಗೆ ಕಳ್ಸೋದಿಲ್ಲ. ಆಕೆ ನೋಡ್ರಿ ವೈನಿ ಯಾವಾಗ ನೋಡ್ತೀವಿ ಯಾವಾಗ ನೋಡ್ತೀವಿ ಅಂತ ಅವ್ರ ಮನ್ಯಾಗ ಇರ್ತಾರೆ. ಈಗ ಮತ್ತು ನನ್ನ ಹೆಂಡತಿಗೆ ಒಂದು ಇಟ್ಟರೆ ಆರಾಮಿಲ್ಲ ಅನ್ನೋದು ರೆಸ್ಟ್ ಬೇಡನಾ? ಯಪ್ಪ ಮಗನ, ನಿಮ್ಮ ಮೊಯ್ನಿಗೆ ಆಪ್ರೇಷನ್ ಆಗೈತಪ್ಪ ಗಂಟಿಂದು. ಇನ್ನೂ ಆಗ 1 ತಿಂಗಳೂ ಆಗಿಲ್ಲ. ಲಕ್ಷ್ಮಿ ಹಡ್ದ ನನ್ನ ಪಾಪ ಅದು ಬಂದ ಬಿಟ್ಟತಿಲ್ಲ, ನಿತ್ತೇನೇ ಇಲ್ಲ. ಅವ್ರ ಮನ್ಯಾಗ ಏನು ಕಮ್ಮಿ ಹೇಳಪ್ಪ? ಅವ್ರ ಮನ್ಯಾಗ ಆಸ್ತಿ ಅಂತಸ್ತು ತುಂಬಿ ತುಳ್ಕಾಕತ್ತೈತಿ. ಅಲ್ಲ, ಆಪ್ರೇಷನ್ ಆದರೂ ಆಕಿ ಲಕ್ಷ್ಮಿ ಹಡ್ದ ನಾನು ಓಡ್ ಬಂದಾಳ ಮನ್ಯಾಗ ಇಬ್ಬರಿಗೆ ನಿಗ್ರಾಕತ್ತಂತೆ ಅಂತ. ಅದ್ರಾಗ ಮತ್ತು ನೀ ಹಿಂಗೆ ಮಾತಾಡ್ತೀಯಲ್ಲಪ್ಪ. ಅಷ್ಟಾದರೂ ಆಕಿ ಇವತ್ತು ಬೆಳಿಗ್ಗೆ ಎದ್ದು ಎಲ್ಲ ವಾರೆ ಮಾಡ್ಕೊಂಡು ಅಡುಗೆ ಮಾಡೋದ ಒಂದು ದೊಡ್ಡ ಇದು ಕೆಲಸ. ಅದೆಲ್ಲನೂ ಮಾಡ್ಕೊಂಡಾಳ. ರೊಟ್ಟಿ ಪಲ್ಯ ಅನ್ನ ಸಾರ
ಎಲ್ಲ ಮಾಡಿ ಮನೆ ಕಸ ಹೊಡೆದ ಒರೆಸಿ ಬಚ್ಚಲ ತೊಳ್ಕೊಂಡು ಜಳಕ ಮಾಡಿ ಬಾಗಲ ಕಸ ಹೊಡೆದ ನೀರು ಗೊಜ್ಜಿ ರಂಗೋಲಿ ಹಾಕಿ ಎಲ್ಲ ಮಾಡಿದಾಳ. ಹಿತ್ಲ ನೋಡಿದೀನಿ ಎಷ್ಟು ಸ್ವಚ್ಛ ಕಸ ಹೊಡೆದಾಳ. ನಾ ಸಾರಿಸಿದ್ದಷ್ಟ ಮನ್ನಿ ಆಕೆ ಎಷ್ಟು ಸ್ವಚ್ಛಗೆ ಹಿತ್ಲ ಎಲ್ಲ ಕಟ್ಗೆ ಒಂದು ಕಡೆ ನೀಟಾಗಿ ಇಟ್ಟು ಬಕೆಟ್ ಜಳಕಕ್ಕೆ ತಗೊಳೋದ್ರಿಂದ ಇನ್ನು ಇಲ್ಲಿ ಇಟ್ಟು ಎಲ್ಲ ಬಚ್ಚಲಾಗಿದ್ಲ ಎಲ್ಲ ತಿಕ್ಕಿ ತೊಳ್ದಾಳಪ್ಪ. ಮತ್ತು ನೋಡಿರ ನೀನು ಹೆಂಡ್ತಿ ಹಿಂಗೆ ಅಂತಾಳಂದ್ರೆ ಬೇರೆ ಏನು ಹೇಳಾಕಿ ಬರೀ ಒಗ್ಯಾನುಗಿ ಬಾಂಡೆ ತಿಕ್ಕತ್ತ ಅಷ್ಟೇ ಹೇಳಿ. ಅದಕ್ಕೆ ಈಕೆ ಏನಂತಾಳ, ಇಲ್ಲ ನಿಮ್ಮ ಅರಿವಿಗಳು ನೀವು ಒಕ್ಕರು ನಮ್ಮ ಅರಿವಿ ನಾವು ಒಕ್ಕತ್ತೋ ಅವ್ರ ಅರಿವಿ ಅವ್ರು ಒಕ್ಕಲಿ. ಏನು ಈಗ ಇಲ್ಲೇ ಪಾಲ ಮಾಡಕತ್ಲ ನೈಕಿ? ಅಲ್ಲ ನಮ್ಮ ಅರಿವಿ ನಾವು ಒಕ್ಕೋದಾರ. ಇಷ್ಟು ದಿನ ನಾನು ನಿಮ್ಮ ಅರಿವಿ ಎಲ್ಲ ಒಗ್ದಿಲ್ಲನಪ್ಪ ನಾನು. ಈಗ ನಮ್ಮದು ವಯಸ್ಸಾಗಿತ್ತು ಅಂದ್ಕೊಳ್ಳಿ ಅಂದ್ರೆ ನಮ್ಮ ಅರಿವಿ ಒಗ್ಯಾಕ ನಿಮ್ಮ ಹೆಂಡತಿಗೆ ಬೇಸಾರ. ನಾಳೆ ಹಾಸಿಗೆ ಹಿಡ್ದು ನನ್ನ ಅರಿವಿ ಏನು ಎದ್ದು ನಾ ಹಾಸಿಗೆ ಹಿಡ್ದಾಕಿನ ಎದ್ದು ಒಕ್ಕೋಬೇಕಾ? ಏನು ಒಗ್ಯೋದಾಕತ್ತಂತೇಳಿ ಅದನ್ನ ತಿಂಗ್ಳಾರ ಗಂಟ್ಲೆ ಅದನ್ನ ಹಾಕೊಂಡು ಬೀಳ್ಬೇಕಾ? ಆಕೆಗೆ ಇನ್ನೂ ತಿಳುವಳಿಕಿಲ್ಲ. ಆಕೆ ಅಂದದ್ದು ತಪ್ಪಾಗಿರ್ಬೋದು, ಹೌದಿಲ್ಲ ಅನ್ನೋಂಗಿಲ್ಲ. ಆದ್ರೆ ಆಕೆಗೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಬುದ್ಧಿರ ಐತಿ. ನೋಡಿದಲ್ಲ ಎಷ್ಟೆಲ್ಲ ಮಾಡಿಳು, ಎಷ್ಟು ಒಗಾತಿ ಮಾಡಿಳು. ಆತು ಬಿಡಪ್ಪ, ಎಲ್ಲ ಆಕೆ ಮಾಡಿದಾಳು. ಇನ್ನು ಮಾಡಿದ್ದನ್ನೆಲ್ಲ ನಿನ್ನ ಮುಂದೆ ಬಂದು ಮತ್ತೆ ಪಿನ್ ಟು ಪಿನ್ ಹೇಳಿ ಅಂದ್ರೆ ಮತ್ತೆ ನೀನು ನಂಬಬೇಕಾ? ಅದೆಲ್ಲ ಆತು. ಈಗ ಊರಿಗೆ ಹೋಗುವಂಥದ್ದು ಏನಾಗೈತಿ ಹೇಳು? ಈಗೇನು ಮಾಡಕ್ಕೆ ಹೋಗ್ಕೊಳ್ಳಲ್ಲಿ ಅವ್ರ ಅಣ್ಣನ ಹಿಂತದಾಳ ಊರಿಗೆ ಹೋಗಾಕ ಎಲ್ಲ ಚಲೋ ಅನಿಸ್ತತನ? ಒಟ್ಟ ನಿಂತು ಬಿಟ್ಟಾಳ ಬೇಗ ಹೋಗ್ಕರಂತ ಕೇಸ. ಇಲ್ಲ ಅಂದ್ರೆ ಮನ್ಯಾಗ ನನಗೂ ಕಿಟಕಿಟ್ ಹಚ್ಕೊಂಡು ಕುಂದಿರ್ತಾ. ಆಕಿನೂ ಒಂದು 2 ದಿನ ಹೋಗೋಣ, ನಾನು ಅಲ್ಲಿ ಒಂದು 2 ದಿನ ಹೋಗಿ ಬರ್ತೇನತ್ತ. ಊರ ಕಡೆ ಇಬ್ರು ಹೋಗಿ ಬರ್ರಿ ಏನಾಗ್ತಾಳ ಅದಕ್ಕೆ. ನೀ ಹೊಕ್ಕಿಯ? ಬೇಡಪ್ಪ, ನೀ ಹೋಗ್ಬೇಡ. ಬೇಕಾರೆ ಆಕಿನ ಕಳಿಸ್ಕೊಡು, ನೀ ಹೋಗ್ಬೇಡ. ಯವ್ವ ಅದಕ್ಕೆ ನಾಕತ್ವಿ ಹತ್ತಿ ಮನಿ ನಾವೊಂದು 2 ದಿನ ಹೋಗಿ ಬರ್ತೇನೆ. ನೀ ಇರ್ಲಿಲ್ಲ ಅನ್ನಕ್ಕೆ ಹೋಗ್ಬೇಡ. ನನಗೂ ಯಾಕೋ ಒಂದು 2 ದಿನ ಹೋಗ್ಬೇಕು ಅನ್ಸತ್ತದ. ಬರೀ ಮನಿ ಜೆರಾಕ್ಸ್ ಅಂಗಡಿ ಎಲ್ಲನೂ ಹೊಡೆದು ಬಿಟ್ಟತ್. ರೆಸ್ಟ್ ಅನ್ನೋದೇ ಇಲ್ಲ. ಮದುವೆ ಆದಾಗಿಂದ ನಾನು ಎಲ್ಲಿ ಹೋಗೇನೂ ಇಲ್ಲ. ಅದಕ್ಕೆ ಒಂದು ತೊಡೆ ದಿನ ಹೋಗೇ ಬರ್ತಾನೆ ವಾನ. ತೊಡೆ ದಿನ ಅಲ್ಲ 2 ದಿನ ಹೋಗಿ ಬರ್ತೇನೆ. ಹೇಳೋದು ಹೇಳಿನಿ, ನಿಮ್ಮ ಇಷ್ಟಪ್ಪ. ನೋಡ್ರಿ ಬೇಕಾರೆ ಮತ್ತೆ. ಇಲ್ಲವಾ ಹೋಗೇ ಬರ್ತೇನೆ. ಅಲ್ಲ, ನನ್ನ ಮಗ ನನ್ನ ಮಾತು ಮೀರ್ತಿರ್ಕಿಲ್ಲ. ಹೀಗಾಗಿ ಮಾತು ಕೇಳ್ದೆ ಮುಗಿಸಿನ ದಾಟವಲ್ಲ. ಏನಾಗೈತೆ ಏನೋ. ಎಲ್ಲ ದೇವಿ ಮೇಲೆ ನನ್ನ ಈ ದೇವಿ ಆಶೀರ್ವಾದ ನಮ್ಮ ಮೇಲೆ ಹೆಂಗಿರ್ತೈತೋ ಹಂಗೆ ಆಕೆ ಮೇಲೆ ಭಾರ ಹಾಕಿ ಕುಂತು ಬಿಡ್ತಾನೆ ನಾನು. ರೀ, ನಾವು ಭಾಳ ದಿವ್ಸಕ್ಕೆ ನಮ್ಮ ಅವ್ವನ ಮನೆಗೆ ಹೊಂಟೇವಲ್ಲ, ಭಾಳ ಖುಷಿ ಪಡ್ತಾರೆ ನಮ್ಮವ್ವ ನಮ್ಮ ಅಣ್ಣ ನಮ್ಮಪ್ಪ ಎಲ್ಲ. ರೀ, ಮತ್ತು ನಿಮ್ಮನ್ನು ಕರ್ಕೊಂಡು ಬರತ್ತಾನಂದ್ರೆ ಅವ್ವ ಅಂತೂ ಭಾಳ ಖುಷಿ ಪಡ್ತಾಳ್ರಿ. ನಡಿ ಹೋಗೇ ಬಿಡ, ನಮ್ಮ ಮನೆ ಬಂತ. ನಡಿ. ವಾವ್ ಮಧು, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಕತ್ತಿ ಗೊತ್ತೈತ ನೀ. ಈ ಸೀರೆ ಡ್ರೆಸ್ಸು ಇದೇನಿದು ಇಷ್ಟು ರೆಡಿ ಆಗ್ಬಿಟ್ಟಿದ್ಯಾ. ತುಂಬ ಚೆನ್ನಾಗಿ ಕಾಣತ್ತೀಯ. ನಮಸ್ಕಾರ ನನ್ನ ಪ್ರೀತಿ ಫ್ರೆಂಡ್ಸ್ಗೆ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೀನಿ. ಜಾನ್ವಿ ಕುಟುಂಬ ನಾವು, ನಿಮ್ಗೆ ಗೊತ್ತೇ ಇರಬೇಕಲ್ಲ. ಹಾಗಾಗಿ ಭಾಳ ದಿವಸ ಆಯಿತು ಹೆಸರುಗಳು ತೋರಿಸಿಲ್ಲ. ಜಾನ್ವಿ ಯಾವಾಗ ಈ ಮನೆಗೆ ಬರ್ತಾಳಲ್ಲ ಅವಾಗಷ್ಟು ನಮ್ಮ ಪರಿಚಯ ಆಗಿರ್ತೈತೆ ನಿಮ್ಗೆ. ಯಾಕಂದ್ರೆ ಸಂದರ್ಭಗಳು ಹೇಳ್ತಿರ್ತಾರಲ್ಲ ಅದಕ್ಕಾಗಿ. ಜಾನ್ವಿ ಬಂದಾಗ ಇಲ್ಲಿ ಏನಾಗುತ್ತೆ ಸಿಚುವೇಶನ್ ಅದಷ್ಟೇ ಗೊತ್ತಾಗುತ್ತೆ. ಸೊ ನಾನು ಅವ್ರ ಮನೆ ಸೊಸೆಯಾಗಿರ್ತೀನಿ. ಇವರನ್ನ ಜಾನ್ವಿಯವರನ್ನ ರಮೇಶ್. ಮತ್ತು ಹೆಸರುಗಳು ಮರೆತು ಹೋಗ್ಬಿಟ್ಟಿರ್ತಾವೆ ನಿಮಗೂ. ಹಾಗಾಗಿ ಏನಾದರೂ ಒಂದು ಸ್ವಲ್ಪ ನನಗೂ ಗೊತ್ತಾಗಿಲ್ಲ ಅಂದ್ರೆ ಹೊಸ ಹೆಸರು ಇಟ್ಕೊಂಡ್ಬಿಟ್ಟಿರ್ತೀನಿ. ಅದನ್ನು ಬರೆದಿಟ್ಟಿದ್ದೀನಿ, ಪಿಕ್ಸ್ ಉಳಿಯುತ್ತೆ ನೋಡಿ. ನನ್ನ ಹೆಸರು ಮಧು, ನಮ್ಮ ಅತ್ತೆ ಹೆಸರು ಈರಿ, ನಮ್ಮ ಮಾವನ ಹೆಸರು ದೇವು. ಆಯಿತಾ ರೀ? ಏನು ಗೊತ್ತಾ, ಇವತ್ತು ನಮ್ಮ ಕ್ಲಬ್ಬಲ್ಲಿ ಮೀಟಿಂಗ್ ಇದೆ. ನಮ್ಮ ಪಪ್ಪ ಮಮ್ಮಿ ಎಲ್ಲರೂ ಹೋಗತ್ತಾರ. ಅಲ್ಲಿ ಈ ಥರ ರೆಡಿಯಾಗಿ ಬರಬೇಕು ಅನ್ನೋದು ಒಂದು ಇದನ್ನು ಮಾಡಿದ್ದಾರೆ. ಅದಕ್ಕೆ ನಾನು ನಿನ್ನೆನ ಪಾರ್ಲರ್ಗೆ ಹೋಗಿದ್ನಿ. ಎಲ್ಲ ಮೆಹಂದಿ ಹಾಕಿಸ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡು ಬಂದಿದ್ದೆ. ನಾನು ಹೇರ್ ಅದು ಮುಖ ಅದು ಎಲ್ಲ ಮೇಕಪ್ ಮಾಡಿಸ್ಕೊಂಡು, ಅಂದರೆ ಮೇಕಪ್ ಅಂದರೆ ಕ್ಲೀನಪ್ಪು ಎಲ್ಲ ವಾಶು ಹ್ಯಾಬ್ರೋ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೆ ನಾನು. ಅದಕ್ಕೆ ಇವತ್ತು ಸೀರೆ ಉಡ್ಸಕ್ಕೆ ಅವ್ರ ಮನೆಗೆ ಬಂದಿದ್ದರು. ಉಡ್ಸಿದ್ರೆ ಈಗ ಪಪ್ಪ ಬಂದು ಪಿಕ್ ಮಾಡ್ತೇನೆ ಅಂದಾರ. ಅದಕ್ಕೆ ಹೋಕ್ಕೀವಿ ರೀ. ನೀವು ಬರ್ತಿದ್ರಿ, ಅಲ್ಲಿ ಹೆಣ್ಮಕ್ಳದಷ್ಟೇ ಐತಿ. ಪಪ್ಪ ಬಂದು ನಮ್ಮನ್ನು ಬಿಟ್ಟು ಆಫೀಸ್ಗೆ ಹೋಗ್ತಾರೆ. ಅದಕ್ಕೆ. ಹೌದಾ? ಮದುವೆಯಲ್ಲಿ ಇಷ್ಟು ಚಂದ ರೆಡಿ ಆಗಿರ್ಕಿಲ್ಲ ನೋಡು ನೀನು. ಅಷ್ಟು ಚಂದ ಸುಂದರವಾಗಿ ರೆಡಿ ಆಗೈತೆ. ಸರಿ ಆಯ್ತು, ನಂದು ಕೆಲಸ ಐತಿ, ನಾನು ಹೋಗ್ತೀನಿ ಹಂಗತ್ರ. ಹಾಂ, ನೀನು ಹೋಗಿ ಬಾ. ಮಾವ ಬಂದರೆ ಒಂದು ಸ್ವಲ್ಪ ಕುಂದ್ರನು. ಅವ್ವ ಅವ್ವ. ರೀ, ಅತ್ತೆಗೂ ಹೇಳಿ ಹೋಗ್ಬೇಕನ? ನಾನು ಕಟ್ಕೊಂಡಿರೋ ಹೆಂಡ್ತಿ, ನಾನು ಇಲ್ಲಿಲ್ವಾ? ನನ್ನ ಮುಂದೆ ಹೇಳಿ ಹೋದ್ರೆ ಮುಗೀತು. ಮತ್ತೆ ನೀವು ಅತ್ತೆಗೂ ಹೇಳಿ ಕರೆದು ಹೋಗೋದು ಇದಕ್ಕೋ ಸರಿ ಕಾಣುವತ್ತು. ಈ ಮದುವೆ ಇರುವಾಗ ನೀವು ಅತ್ತೆನ ಮಾವನಾಗಲಿ ಏನು ಪರ್ಮಿಷನ್ ಕೇಳೋಂಗಿಲ್ಲ. ನೀವು ನನ್ನ ಕೇಳೋದು, ನಾನು ನಿಮ್ಮನ್ನು ಕೇಳೋದು ಅಷ್ಟೇ. ಏನು? ಸರಿ ರೀ, ಆಯಿತು ಮೇಡಮ್. ಸರಿ, ನಾ ಬರಲಾ? ಬಾಯ್. ರೀ, ಬರೋವಾಗ ರಾತ್ರಿ ನನಗೆ ಇದು ಖಾಲಿಯಾಗಿದೆ ಪರ್ಫ್ಯೂಮ್, ಚೆನ್ನಾಗಿರೋದು ಲೇಡೀಸ್ದು ತೊಗೊಂಡು ಬನ್ನಿ. ಯಾವ ತರಬೇಕು ನನಗೆ ಗೊತ್ತಾಗಲ್ಲ ಅಲ್ಲಿ. ಅದು ಯಾವುದೋ ಬಂದಿದೆ ನೋಡ್ರಿ ಹೊಸದು, ಅದನ್ನು ತೊಗೊಂಬರ್ರಿ. ಕೇಳ್ರಿ ಇಲ್ಲಿ ಫೋನ್ ಹಚ್ಚಿ ನಾನು ಹೇಳ್ತೇನೆ ಅವಾಗ. ಸರಿ ಮಾ, ಆಯಿತು, ಬರಲಾ? ಇವ್ರು ಮರಿ ಇದ್ರಂತ ಕಾಣಲಿಲ್ಲ. ಇವರಿಬ್ರು ಏನು ಬರಾಕತ್ತಾರ? ಏನಿವು ಅಡ್ಕೋತಿ ಮೇಲೆ ಅಡ್ಗೋಡಿ ಮೇಲೆ ಅಡ್ಕೋತಿಗಳು ಬಂದು ಕೂತಂಗಾಗೈತಿ. ಥೂ, ಬಂದುಬಿಡ್ತಾವೆ ದರ್ಬೇಶಿಗಳು. ತಮ್ಮ ಮನೇಲಿ ತಾವು ಬಿದ್ದಿರ್ಬೇಕಲ್ಲ, ಬಂದೇ ಬಿಡ್ತಾವ. ನಾನೇ ಇಷ್ಟು ರಿಚ್ ಇರೋಕ್ಕೆ ಇಂಥ ಹಳ್ಳಿ ಮನೇಲಿದ್ದೀನಿ ಅಂದ್ರೆ ನನ್ನ ಗಂಡ ನನಗಿಷ್ಟ ಆಗಿದ್ದಾನ, ಅವ್ನು ಲವ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಆದ್ರೂ
ಇವ್ರು ನೋಡಿದ್ರೆ ಪದೇ ಪದೇ ಬರ್ತಾರಲ್ಲವ ಇಲ್ಲಿ. ಅಲ್ಲ ಜಾನ್ವಿ, ನಿಮ್ಮ ಮೊಯ್ನಿ ಈ ಕಡೆ ಮುಖ ಇತ್ತು, ನಾವು ಹೋಗೋಣ ಆ ಕಡೆ ಹೊಳಿದ್ರು ನೋಡು. ಅಯ್ಯೋ ಬರ್ರಿ ಆಕಿದೇನು ಹಚ್ಚೇರಿ, ಆಕಿ ನಮ್ಮನ್ನು ನೋಡಿದಾಳೋ ಇಲ್ಲೋ. ನಮ್ಮನ್ನ ಹೋದ್ನಲ್ಲ ಅದನ್ನ ನೋಡಾತಿರ್ಬೇಕು ಆಕಿ. ಬರ್ರಿ ನೀವು. ಆಕಿದೇನು ಆಕಿದ ಅವ್ರ ಅಪ್ಪಂದ ಇದು ಮನೆ, ನಮ್ಮ ಮನೆ ಬರ್ರಿ. ಮದು ಅದು ಊಟ. ಐ ಜಾನ್ವಿ, ಬರ್ರಿ ಮಂಜು ಬರ್ರಿ. ಹಾಂ ಅತ್ತಿ ಬಂದ್ವಿ. ಅವ್ವ ಆರಾಮದಿ? ವೈನಿ ಆರಾಮದಿರಿ? ಆರಾಮಿದ್ದೆ. ಆರಾಮಿದ್ದೆ ಅಂದ್ರೆ ಈಗ ಆರಾಮಿಲ್ವಾ? ಇಲ್ಲ, ಇಷ್ಟು ದಿನ ಆರಾಮಿದ್ದೆ. ಇನ್ನೆಲ್ಲಿ ಈ ಬೇಸಿಗೆ ಈ ಚಳಿ ಮಳಿ ಚಾಲು ಆಗೈತಲ್ಲ, ಅದಕ್ಕೇನಾದರೂ ಹುಷಾರು ತಪ್ಪುತ್ತೆ ಏನು ಅಂತ. ಸುಂಟ್ರ ಗಾಳಿ ಬಿರುಗಾಳಿ ಎಲ್ಲ ಕೂಡ ಬರ್ತೈತೆ ಅದಕ್ಕೆ. ಎಲ್ಲಿ ಬರಾಕತ್ತೈತಿ ಸುಂಟ್ರ ಗಾಳಿ ಬಿರುಗಾಳಿ ನಿಮಗೆ? ಅಯ್ಯಪ್ಪ ಕೇಳಲ್ಲ ಅತ್ತೇನ. ನಮ್ಮ ಮನೆ ಹತ್ರ ಸುಂಟ್ರ ಗಾಳಿ ಬಿರುಗಾಳಿ ಒಮ್ಮೆಗೆ ಬೀಸ್ತೈತೆ. ಯಾವಾಗ ಹೆಂಗೆ ಬರ್ತೈತೆ ಅಂತಾನೆ ಗೊತ್ತಾಗಲ್ಲ. ಹೇಳಿನೂ ಬರಲ್ಲ ಕೇಳಿನೂ ಬರಲ್ಲ, ಹಂಗೆ ಸಡನ್ನಾಗಿ ನುಗ್ಗು ಬಿಡ್ತೈತಿ. ಈಕಿ ನಮಗ ಅನ್ನಕತ್ತಾಳ, ಇದಕ್ಕಂತೂ ಪೆದ್ದು ಗೊತ್ತಾಗಲ್ಲ. ನಾನು ಈಕೆ ಮಾತು ಕೇಳ್ಕೊಂಡು ಯಾಕಾರು ಬಂದೋ ಅದಕ್ಕೆ ಅಳಿಯ ಮನೆ ತೊಳಿಯ ಅಂತಾರೆ. ಯಾವಾಗಲೂ ಅಳಿಯ ಮನ್ಯಾಗ ತಮ್ಮ ಮನೇಲೇ ಇರಬೇಕು ಹೊರತು ಹೆಂಡತಿ ಮನೆಗೆ ಒಟ್ಟು ಕಾಲಿಡಬಾರ್ದು. ಕಿಮ್ಮತ್ತು ಅನ್ನೋದಿರೋದಲ್ಲ. ನಾನು ಒಳ್ಳೆ ಬಂದಲ್ಲಪ್ಪ, ಇಷ್ಟು ದಿನ ಇವ್ರು ವಾರಪ್ಪ ಇರ್ತಿದ್ರು ಬರ್ತಿದ್ದೆ. ಈಗ ಇವಳು ಬೇರೆ ಬಂದವಳಲ್ಲ, ಹೆಂಗೆ ಇಲ್ಲಿರೋದು ಅಂತ ಅನಿಸ್ಬತ್ತು. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು? ಸುಂಟ್ರ ಗಾಳಿ ಬಿರುಗಾಳಿ ಅಂದ್ರೆ ನಾನು ನನ್ನ ಗಂಡನ? ಅಯ್ಯೋ ಚಿಚ್ಚೆ, ನಾನು ಈ ರೀತಿ ಮಾತಾಡಲ್ಲ. ಬಿಡ್ತು ಅನ್ನಿ. ಅಲ್ಲ ನೀವು ಮನೆ ಮಗಳು, ಅಲ್ಲ ಅವರು ಮನೆ ಅಳಿಯಂದ್ರು. ಅವ್ರು ಬಂದರೆ ನಾನು ಈ ಥರ ಮಾತಾಡ್ತೀನ? ಇಲ್ಲಪ್ಪ ಇಲ್ಲ, ನಾನು ಇಲ್ಲಿ ಇರೋ ವಾಸ್ತವನ ಹೇಳಿದೆ. ನೀವು ಈ ರೀತಿ ತಿಳ್ಕೊಂಡ್ರೆ ಇದು ನಿಮ್ಮ ತಪ್ಪು ಕಲ್ಪನೆ. ನಾನು ಸ್ವಲ್ಪ ಕೆಲಸ ಇದೆ, ಪಪ್ಪ ಬರ್ತಾ ಇದ್ದಾರೆ ಈಗ, ಅದಕ್ಕೆ ರೆಡಿ ಆಗಿದ್ದೀನಿ. ನೀವು ಒಳಗೆ ಹೋಗಿ. ಹೌದವ್ವ, ಬೀಗರು ಬರಾಕತ್ತಾರ. ನಾನು ಸರ್ಬತ್ ಮಾಡಿ ಅವ್ರಿಗೋಸ್ಕರ ಪಲಾವು ಸಿರಾ ಎಲ್ಲ ಮಾಡಿಟ್ಟೇನಿ. ಕಾರ್ ಗಾಡಿ ತೊಗೊಂಡು ಬೀಗರು ಬರಾಕತ್ತಾರ. ಮತ್ತು ನೀವು ಬರ್ರಿ ಒಳಗೆ, ಹಳಿ ಅಂದ್ರೆ ಬರ್ರಿ. ಹೌದವ್ವ. ಅವ್ವ ನಂಗೊಂದು ಗ್ಲಾಸ್ ಸರ್ಬತ್ ಹಾಕೊಂಬ. ಹ್ಞೂನವ್ವ. ಅಯ್ಯೋ ಇವಾಗಾದರೂ ಬಂದಿರಿ, ಕೈಕಾಲು ಮುತ್ತಿ ತಕ್ಕೋರಿ. ಅತ್ತೆ ಚಹಾ ಮಾಡಿಕೊಡಿ ಅವ್ರಿಗೆ. ಸರ್ಬತ್ ಬೇಡ, ಅಪ್ಪಗ ಸರ್ಬತ್ ಕುಡಿತಾರೆ. ಮತ್ತೆ ಖಾಲಿ ಆದರೆ ಮತ್ತೆ ನೀವು ಮಾಡ್ಕೊಂಡು ಕುಂಡ್ರಕ್ಕೆ ಲಿಂಬೆನಿಲ್ಲ, ಒಂದೇ ಲಿಂಬೆ ನೀರು ತಂದು ಕೊಟ್ಟಿದ್ರು ಅದಕ್ಕೆ. ಆಯ್ತವ. ಚಾನ ಮಾಡ್ತಾರೆ. ಏನಿದು ರೇಷ್ಮೆ ಸೀರೆ ಏನು ನುಣ್ಣು ಅಂತ ಐತಲ್ಲಪ್ಪ. ಎಷ್ಟು ಚಂದ ಉಟ್ಟಾಳು ಆಕಿ. ಅಲ್ಲ ಒಡವೆ ನೋಡು, ನಕ್ಲೇಸು, ಈ ಕಿವಿ ಓಲೆ, ಕೈಯಲ್ಲಿ ಬಂಗಾರ ಬಳೆ. ಏನಪ್ಪ ಇದು, ಕೈಯಲ್ಲಿ ಎಂತೆಂಥ ಬಂಗಾರ ಬಳೆ ಅವ. ಈಕಿ ಪುಣ್ಯ ಮಾಡೋಳು. ಈಕಿನ ಕಟ್ಕೊಂಡು ನಮ್ಮನ್ನ ಅವನು ಪುಣ್ಯ ಮಾಡೋಣ. ಏನಕ್ಕೆ ಮೈ ತುಂಬ ಬಂಗಾರು, ಏನು ಸಾಡಿ ಅಪ್ಪ ಈಕಿದು, ಎಷ್ಟು ರಿಚ್ ಐತಿ. ಅಯ್ಯೋ ದೇವ್ರೇ, ನನಗೆ ಈ ಥರ ಸೀರೆ ಇಲ್ಲಲ್ಲ. ಕೇಳ್ತೀನಿ. ವೈನಿ, ಈ ಸಾರಿ ಬಂದು ಭಾಳ ಚಂದ ಐತಿ. ಎಷ್ಟು ಮುಡ್ತು ಇದಕ್ಕೆ? ಇದು 30,000. ಇದು ರೇಷ್ಮೆ ಸಾರಿ ಪ್ಯೂರ್ದು. 30,000ನಾ? ಯಾವಾಗ ಮದ್ವೆಲಿ ತಗೊಂಡಿದ್ದ? ಇಲ್ಲ ಮದುವೆಲಲ್ಲ, ನಾನು ಇವತ್ತು ಪಾರ್ಟಿಗೆ ಹೋಗ್ಬೇಕಂತಾನೆ ಮಮ್ಮಿ ನಿನ್ನೆನೆ ಪರ್ಚೇಸ್ ಮಾಡಿ ತೊಗೊಂಡ್ಬಂದು ಮನೆ ಕೊಟ್ಟು ಹೋಗ್ರಿ. ಏನು ಪಾರ್ಟಿನಾ? ಯಾವ ಪಾರ್ಟಿ? ನಮ್ಮದು ಹೆಣ್ಮಕ್ಳದು ಪಾರ್ಟಿ ಇದೆ, ಲೇಡೀಸ್ ಕಿಟ್ಟಿ ಪಾರ್ಟಿ ಅಂತ. ಅದೆಲ್ಲ ಸೇರಿ ನಾವು ಹೋಗ್ತಾ ಇದ್ದೀವಿ ಕ್ಲಬ್ಬಲ್ಲಿ. ಅದಕ್ಕೆ ಈ ಥರ ಡ್ರೆಸ್ ಮಾಡ್ಕೊಂಡು ಬರೋದು ಕಾಂಪಿಟೇಷನ್ ಐತಿ ಇವತ್ತು. ಯಾರು ಚೆನ್ನಾಗಿ ಸೀರೆ ಉಟ್ಕೊಂಡು ಒಡವೆ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬರ್ತಾರೋ, ಸೊ ಅವ್ರಿಗೆ ಒಂದು ಗಿಫ್ಟ್ ಇದೆ ದೊಡ್ಡದು. ಅದು ಎಷ್ಟ್ರದ್ದು ಗೊತ್ತಾ? 10 ಲಕ್ಷದ್ದು. 10 ಲಕ್ಷದ ಗಿಫ್ಟ್ ಇದೆ ಗೊತ್ತಾ? ಅಯ್ಯೋ ಶಿವನಿ, 10 ಲಕ್ಷದ? ನೀವೇ ಸಖತ್ ಕಾಣ್ತಾ ಇದ್ದೀರ ಬಿಡಿ. ಇಷ್ಟು ಚೆನ್ನಾಗಿದೆ ಸೀರೆ ನಿಮ್ಮದು. ನಿಮ್ಗಿಂತ ಚೆನ್ನಾಗಿ ಯಾರೂ ರೆಡಿಯಾಗಿ ಬಂದಿರಲ್ಲ. ನನಗೇನು ಕಮ್ಮಿ. ಮೈ ತುಂಬ ಒಡವೆ, ಮೈ ತುಂಬ ಬಟ್ಟೆ, ಸೀರೆ ಎಲ್ಲ ಹಾಕೋತೀನಪ್ಪ ನಾನು. ನನ್ನಪ್ಪ ನನ್ನಮ್ಮ ನಾನು ಕೇಳಿದ್ದೆಲ್ಲ ಕೈ ಮುಂದೆ ಇಡ್ತಾರೆ. ಇನ್ನೇನು ಬೇಕು? ಹೌದು ಬಿಡಿ ವೈನಿ. ಜಾನ್ವಿ ಮತ್ತು ಮಂಜು ಬರ್ರಿ ಒಳಗೆ, ಚಹಾ ಮಾಡಿದ್ದೀನಿ. ಚಹಾ ಮಾಡಿ ಅವಲಕ್ಕಿ ಹೆಚ್ಚನ್ ಬರ್ರಿ. ಜಾನ್ವಿ, ನಾನು ಒಳಗೆ ಹೋಗಿರ್ತೇನೆ ಬಾ. ಅಲ್ಲ ನಿನ್ನ ಗಂಡನ ಭಾಳ ಕೊಬ್ಬ ಅನ್ಸುತ್ತಲ್ಲ. ನಾನು ಇಲ್ಲೇ ಕುಂತಿದ್ದೀನಿ, ಈ ಮನೆ ಸೊಸೆ. ಒಂಚೂರು ಆರಾಮಿದ್ದೀರಾ ಅಂತ ಕೇಳಲಿಲ್ಲ, ಸುಮ್ಮನೆ ಹೋದ್ರು. ಅಲ್ಲ ಮಾತಾಡಬೇಕು ಅಂತ ಅನ್ಸೋದೇ ಇಲ್ವಾ ಅವ್ರಿಗೆ? ಅಯ್ಯೋ ವೈನಿ, ಮನೆಗೆ ಬಂದವರು ನಾವು, ನೀವು ಮಾತಾಡಿಸ್ಬೇಕು ಆರಾಮಿದ್ದೀರಾ ಕಾಕಾರಿ ಅಂತೇಳಿ. ನೀವೇ ಸುಮ್ಮನೆ ಕುಂತಿದ್ದೀರಾ, ಒಂದು ಮಾತು ಮಾತಾಡಿಲ್ಲ. ನಾವೇನು ಮಾತಾಡಿಸ್ಬೇಕು? ಏನು ಕಾಕಾರಿನ? ಅವ್ರೇನು ಅಷ್ಟು ವಯಸ್ಸಾಗೈತೆ ನಿನ್ನ ಗಂಡಕ್ಕೆ ಕಾಕಾರಿ ಅನ್ನಕ್ಕೆ? ಅಲ್ಲ ನಾನು ನಾದ್ನಿ ಅಂದ್ರೆ ಚಿಗವ, ಅವರು ಕಾಕಾರಿ ಅಕ್ಕಾರ ಅದಕ್ಕೆ. ಛೀ ಡಿಸ್ಕಸ್ಸಿಂಗ್, ಅದೆಲ್ಲ ಅನ್ಬಾರ್ದು. ನಿನ್ನ ಆಜ್ಞೆ ಆದರೆ ಸಿಸ್ಟರ್ ಅಂತೀನಿ ನಾನು, ಅವ್ರಿಗೆ ಬ್ರದರ್ ಅಂತೀನಿ. ಆಯಿತು, ಅದನ್ನ ಬಿಟ್ಟು ಕಾಕ ಚಿಗವ್ವ ಚಿಕ್ಕಪ್ಪ ನನಗಿದೆಲ್ಲ ಇಂಟ್ರೆಸ್ಟ್ ಬರಲ್ಲ. ಅದೆಲ್ಲ ವಯಸ್ಸಾದವ್ರಿಗೆ ಅನ್ನಿಸ್ಕೊಳ್ಳೋದು. ನಿನಗೂ ನಾಲೆಜ್ ಇಲ್ವಾ? ನಾಲೆಜ್ ಎಲ್ಲಿಂದ ಬರಬೇಕು? ಹಳ್ಳಿಲೆಲ್ಲ ಬೆಳೆದವ್ರಿಗೆ ಇದೆಲ್ಲ ನಾಟ್ ಇಂಟ್ರೆಸ್ಟ್ ಅಲ್ವಾ? ಸರಿ ಬಿಡಿ. ಮತ್ತೆ ವೈನಿ, ನನಗೂ ಒಂದಿನ ಈ ಸೀರೆ ಉಟ್ಕೊಳಕ್ಕೆ ಕೊಡ್ತೀರಿ? ಅಯ್ಯೋ ಇಲ್ಲಮ್ಮ, ಈ ಸೀರೆನಾ? ಕೂತ್ರೆ ಹೇಳ್ದಂಗೆ, ಎದ್ರೆ ಕುಂಡ್ರದಂಗೆ. ಯಾಕಂದರೆ ಇದು ರೇಷ್ಮೆ ಸೀರೆ. ಇದು ತುಂಬ ಇದು ಐತೆ, ಹೆವಿ ಕ್ವಾಲಿಟಿ ಐತೆ. ಮತ್ತು ಇದು ಬಂದು ರೇಷ್ಮೆ ಜರಿ ಇರುತ್ತೆ ಅಲ್ಲ. ನೀವೆಲ್ಲಾದರೂ ಕೂತು ಎದ್ದು ಅಲ್ಲಿ ಇಲ್ಲಿ ಗೋಡೆ ತಿಕ್ಕಿ
ತಲೆಗೆ ಎಷ್ಟು ಮಗಳ ಎಣ್ಣೆ ಹಚ್ಕೊಂಡು ಆ ಎಣ್ಣೆನೆಲ್ಲ ಸೀರೆಗೆ ಬ್ಲೌಸ್ಗೆ ಹಚ್ಚಿ ಸೋಸಿ ಈ ಬಿಸಿಲಲ್ಲಿ ಎಲ್ಲ ಅದು ಇಳಿದು ಬೆವರು ಬಂದು ಸ್ಮೆಲ್ ಬಂದರೆ ಸಾರಿನ ಡ್ರೈ ವಾಶು ಮಾಡೋಕ್ಕಾಗಲ್ಲ ಪದೇ ಪದೇ. ಅದಕ್ಕೆ ನಾನು ಇವತ್ತು ಉಟ್ರೆ ನಾನಂತೂ ಈಗ ಗಾಳಿಗೆ ಕೂತಿದ್ದೀನಿ ಸೀರೆ ಉಟ್ಟಾಗಿಂದ. ನನಗೆ ನ್ಯಾಚುರಲ್ ಗಾಳಿ ಬರ್ತಾ ಇದೆ. ಆಮೇಲೆ ಎ ಸಿ ಕಾರಲ್ಲಿ ಹೋಗ್ತೀನಿ, ಅಲ್ಲಿ ಎ ಸಿ ರೂಮೇ ಇರುತ್ತೆ, ನಾನು ಹಾಯಾಗಿರ್ತೀನಿ. ಮತ್ತಿಲ್ಲಿ ಬಂದ ತಕ್ಷಣ ನಾನಂತೂ ಫ್ಯಾನು ಎ ಸಿ ಎಲ್ಲ ನನ್ನ ರೂಮಿಗೆ ಶಿಫ್ಟ್ ಮಾಡಿದ್ದೀನಪ್ಪ. ಅಲ್ಲಿ ಹೋಗಿ ನಾನು ಆರಾಮ್ ಸೀರೆ ಚೇಂಜ್ ಮಾಡಿಬಿಟ್ರೆ ನನಗೆ ಕಂಫರ್ಟೇಬಲ್. ಅದಕ್ಕೆ ನಾನು ಈ ಥರ ಯಾರಿಗೂ ಬೆವರು ಸುರಿಸೋರ್ಗದು ಇದನ್ನು ಕೊಡಲ್ಲ, ಸರಿನಾ? ಹಾಂ ಸೀಮೆಗಿಲ್ದಕ್ಕಿ ಈಕೆ ಸೀರೆ ಈಕಿ ಮಾಡ್ತೀನಿ ಸರಿ. ಇಲ್ಲಿಂದ ಹೋಗುವಾಗ ಒಂದು 4 ಸೀರೆ ಈಕಿ ಎತ್ಕೊಂಡು ಹೋಗ್ತೀನಿ. ಅವಾಗ ಏನು ಮಾಡ್ತಾಳ, ಏನು ನಾನು ಎತ್ಕೊಂಡು ಹೋಗಿದ್ದಾನಂತ ಹೇಳಿ ಹೋಗ್ತೀನಿ, ಮಾಡ್ತೀನಿ. ಈಕಿ ಬೇರೂರಲ್ಲಿರೋ ಒಂದು ನೆಕ್ಲೆಸ್ ಸೀರೆನ ಎತ್ತಿಕೊಂಡು ಹೋಗ್ತೀನಿ ನೋಡುವಂತೆ. ಹಾಯ್ ಹಲೋ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಕಡೆಯಿಂದ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ, ನೋಡಿರಿ ನಿಮಗೆ ಯಾರ್ಯಾರಿಗೆಲ್ಲ ಸೀರೆ ಬೇಕಂತಿರಲ್ಲ, ಯುಗಾದಿ ಹಬ್ಬ ಹತ್ತಿರ ಬಂತು ರೀ, ರಂಜಾನ್ ಹಬ್ಬ ಕೂಡ ಬಂತು. ಯಾರಿಗೆಲ್ಲ ಸೀರೆ ಬೇಕಂತಿರಲ್ರಿ ಬೇಗ ಬೇಗ ಬುಕ್ ಮಾಡಿಕೊಡ್ರಿ. ಲಿಮಿಟೆಡ್ ನಿಮ್ಗೆ ಏನು ಗೊತ್ತಾ, ರೀಸ್ನೇಬಲ್ ಪ್ರೈಸ್ ಒಳಗೆ ಸೀರೆ ಕೊಡಾಕತ್ತೇನ. ಇದು ನಿಮ್ಗೆ ಅಷ್ಟು ಕಮ್ಮಿ ಪ್ರೈಸ್ ಒಳಗೆ ಸೀರೆ ಇದ್ರೂ ಯಾರೂ ತೊಗೊಳಕ್ಕೆ ಯಾಕೆ ಮುಂದೆ ಬರ್ತಾ ಇಲ್ಲ ನೀವು? ಎಲ್ಲರೂ ಮತ್ತೆ ಮರೆತು ಬಿಟ್ರಾ? ಒಬ್ಬರು ಕೂಡ ಬುಕ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಒಳ್ಳೆ ಒಳ್ಳೆ ಕಲೆಕ್ಷನ್ ಸೀರೆನ ಹಾಕೇನಿ. ಹಬ್ಬ ಕೂಡ ಹತ್ತಿರ ಬಂತು. ಎಲ್ಲರೂ ನೀವು ಹೋಗಿ ರಿಚ್ ಇರೋರ ಹತ್ರ ದುಡ್ಡಿರೋದು ದೊಡ್ಡ ದೊಡ್ಡ ಶೋರೂಮಲ್ಲಿ ತೊಗೊಳುವಂಥ ಸೀರೆನೇ ನನ್ನ ಹತ್ರನೂ ಇರ್ತಾವೆ. ಇವಳ ಹತ್ರ ಯಾಕೆ ತೊಗೋಬೇಕು ಅನ್ನೋದಲ್ಲ, ಕಮ್ಮಿ ಪ್ರೈಸ್ ಒಳಗೆ ನಾನು ಸೀರೆ ಮಾರ್ತಾ ಇರ್ತೀನಿ. ನಿಮಗೂ ರೀಸನೇಬಲ್ ಪ್ರೈಸ್ ಒಳಗೆ ಸೀರೆನ ಕೊಡ್ತಾ ಇರ್ತೀನಿ. ನೋಡಿರಿ ನನ್ನ ಕಡೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸೀರೆ ಅದಾವೆ, ಒಳ್ಳೆ ಒಳ್ಳೆ ಗುಣಮಟ್ಟದ ಸೀರೆಗಳದಾವೆ. ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಕಲರ್ ಸೇಮ್ ಕಲರ್ ಒಳಗನ ಮತ್ತು ಕಲರ್ ಕಾಂಬಿನೇಷನ್ ಅಪೋಸಿಟ್ ಕಲರ್ಗಳ ರಗಡ್ ಅದಾವೆ. ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ. ಬರೀ 450 ರೂಪಾಯಿ ಇರ್ತಾವೆ ಸಾರಿಗಳು ಬಂದು. ಮಸ್ತ್ ಮಸ್ತ್ ಕಲೆಕ್ಷನ್ ಅದಾವೆ, ಒಂದಕ್ಕಿಂತ ಒಂದು ಚಂದ ಅದಾವೆ. ಇವು ಬಂದ ಪಶ್ಮೀನಾ ಸಾರಿ ಅಂಥೇಳಿ ನ್ಯೂ ಟ್ರೆಂಡಿಂಗ್ ಸಾಡಿ ಅದಾವೆ. ಇವು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಇವು ಫೇಮಸ್. ಈಗ ಫುಲ್ಲು ಸಾರಿ ಸೇಲ್ ಆಗತ್ತವ. ಆದರೆ ನನ್ನ ಕಡೆ ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲ, ಜಾಸ್ತಿ ಫಾಲೋವರ್ಸ್ ಇಲ್ಲ. ಇನ್ಸ್ಟಾಗ್ರಾಮ್ ಜಾಸ್ತಿ ನಾನು ವೀಡಿಯೋ ಮಾಡೋದಿಲ್ಲ. ಯಾವಾಗಾದರೂ ಒಂದು ಸೀರೆ ವೀಡಿಯೋ ಹಾಕಿರ್ತೀನಿ. ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋಕ್ಕೆ ಇಷ್ಟನೂ ಇಲ್ಲ. ನಾನು ಯೂಟ್ಯೂಬಲ್ಲೇ ನನ್ನ ಸೀರೆಗಳು ತೊಗೋತಾರೆ, ನನ್ನ ಸಬ್ಸ್ಕ್ರೈಬರ್ಸು ಸೀರೆ ತೊಗೋತಾರೆ ಅಂಥೇಳಿ ನಾನು ಸೀರೆನ ಹಾಕಿರ್ತೀನಿ. ಹಾಗೆ ಮತ್ತು ಯಾರಿಗೆಲ್ಲ ಬೇಕಂತಿರಲ್ಲ ನಂಬರ್ ಅಂತೂ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ನೋಡಿರಿ ನಿಮಗೆ ಸೀರೆಗಳು ಇಷ್ಟ ಆದ್ರೆ, ಮತ್ತು ಇವು ಬಂದು ಸ್ಮೂತ್ ಇರ್ತಾವೆ ಸಾಡಿ, ಕಾಟನ್ ಎಲ್ಲ ಏನಲ್ಲ ಸ್ಮೂತ್ ಸಾರಿ ಇರ್ತಾವೆ. ಯಾರಾದರೂ ಬೇಕಂದ್ರೆ 9036882501ಗೆ ನೀವು ವಾಟ್ಸಪ್ ಮಾಡಿರಿ. ನಂಬರ್ ಅಂತೂ ಅಲ್ಲೇ ಕೊಟ್ಟೇನಿ, ಹಂಗೆ ಅಮೌಂಟು ಕೂಡ ಅದಕ್ಕೆ ಹಾಕೇ ಬಿಟ್ಟೆ ನಾನು. ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಲಿಮಿಟೆಡ್ ಸ್ಟಾಕ್ ಇರ್ತಾವೆ ಎಲ್ಲನೂ. 8 ಪೀಸ್ ಸೀರೆನ ತರಿಸಿರ್ತೀನಿ ನಾನು. ಇದು ಬಂದು ನಿಮಗೆ ವೈಟ್ ಕಲರು ಯೆಲ್ಲೋ ಕಲರ್ ಬ್ಲೌಸ್ ಮಿಕ್ಸ್ ಐತಿ. ನನಗೆ ನೋಡಿರಿ ವೀಡಿಯೋ ಮಾಡಿಲ್ಲ ನೀವು ಅಂತೀರಂತೇಳಿ ನನಗೆ ಹುಷಾರೇ ಇಲ್ಲ, ಫುಲ್ಲು ಕೋಲ್ಡ್ ಆಗಿದೆ. ಸೊ ಹಾಗಾದ್ರೂ ನಾನು ಇಲ್ಲಿ 2 ದಿನ ಅಂತೂ ಮಾತಾಡೋಕ್ಕಾಗಲಿಲ್ಲ ನನಗೆ. ಅದಕ್ಕಾಗಿ ನಾನು ವೀಡಿಯೋನ ಮಾಡಿರಲಿಲ್ಲ. ಫಸ್ಟ್ ತೋರಿಸಿನಲ್ಲ ಅದು ಪ್ರಿಂಟೆಡ್ ಇರ್ತೈತಿ, ಇದು ಬಾರ್ಡರ್ ಇರ್ತೈತಿ. ಇದು 650, ಅದು ಪ್ರಿಂಟೆಡು 450. ನಿಮಗೆ ಇದ್ರೊಳಗೆ ಯಾವ್ದು ಬೇಕಲ್ಲ ಅದನ್ನು ಬೇಕಾದರೂ ತೊಗೋಬೋದು ನೀವು. ಮಸ್ತ್ ಮಸ್ತ್ ಸಾರಿ ಅದಾವೆ, ಒಂದಕ್ಕಿಂತ ಒಂದು ರೀಸನೇಬಲ್ ಪ್ರೈಸ್ ಒಳಗೆ ಕೊಡಾಕತ್ತೀನಿ ರೀ. ಯಾಕೆ ಮಿಸ್ ಮಾಡ್ಕೋತೀರಿ? ಇವಂತೂ ನಿಮಗೆ ಡೈಲಿ ವೇರ್ ಸಾರಿ 1200 ರೂಪಾಯಿಗೆ 4 ಕೊಡಾಕತ್ತೀನಿ. ಮಸ್ತ್ ಮಸ್ತ್ ಅದಾವೆ. ಬೇಗ ಬೇಗ ಬುಕ್ ಮಾಡ್ಕೊಂಡ್ರೆ ನನಗೂ ಒಂದು ಏನೋ ಯುಗಾದಿ ಹಬ್ಬನ ಬಂಪರ್ ಅಂತ ನಾನು ಅನ್ಕೋಬೋದು. ಅದಕ್ಕೆ ನಾನು ನಿಮ್ಗೆ ಕೇಳ್ಕೊತಾ ಇರೋದು, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಇಷ್ಟ ಆದ ಸೀರೆನ ನೀವು ತೊಗೋಬೋದು. ಹಾಗೆ ಸೀರೆ ತೊಗೊಂಡವ್ರಿಗೆ ನಿಮಗೆ ನಾನು ಒಂದು ಚಿಕ್ಕದಾದ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂದ್ಕೊಂಡೀನಿ. ಏನು ಗಿಫ್ಟು ಅಂತ ನಿಮಗೆ ಸೀರೆ ತೊಗೊಂಡವ್ರಿಗೆ ಗೊತ್ತಾಗುತ್ತೆ. ಚಿಕ್ಕ ಚಿಕ್ಕ ಯಾರಾದರೂ ಸೀರೆ ತೊಗೋತಿರಲ್ಲ, ಸೊ ಅವ್ರಿಗೆ ಬಂದು ನಾನು ಒಂದು ಚಿಕ್ಕ ಚಿಕ್ಕ ಓಲೆಗಳಿರ್ತಾವಲ್ಲ, ಆ ಥರ ಈಗ ಡೈಲಿ ವೇರ್ ಓಲೆ ಇರ್ತಾವೆ ಟೇಸ್ನರಿ ಐಟಮಲ್ಲಿ, ಆ ಥರ ಓಲೆಗಳನ್ನ ನಾನು ಗಿಫ್ಟಾಗಿ ಕೊಡ್ತಾ ಇರ್ತೀನಿ. ಯಾರು ಸೀರೆ ತೊಗೋತಿರೋ ಅವ್ರಿಗೆ ನಿಮಗೆ 100 ರೂಪೀಸ್ ಬೆಲೆ ಬಾಳೋ ಒಂದು ಓಲೆ ಗಿಫ್ಟಾಗಿ ನಾನು ಕೊಡ್ತಾ ಇರ್ತೀನಿ. ಸೊ ಇದು ಯುಗಾದಿ ಹಬ್ಬಕ್ಕೆ ನನ್ನ ಒಂದು ನಿಮಗೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಉಡುಗೊರೆ ಅಂತಲೇ ಹೇಳ್ಬೋದು. ಚಿಕ್ಕ ಚಿಕ್ಕಾದ ಪುಟ್ಟ ಪುಟ್ಟ ಓಲೆಗಳನ್ನ ನಾನು ಗಿಫ್ಟಾಗಿ ಕೊಡ್ತಾ ಇರ್ತೀನಿ. ಬೇಗ ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಅದು ನಿಮಗೆ ಆದ್ಯತೆ ಇರುತ್ತೆ. ಅದನ್ನು ನಾನು ನಿಮಗೆ ಯಾರು ತೊಗೋತಿರಲ್ಲ ಸೊ ಅವ್ರಿಗೆ ಅದನ್ನು ಫೋಟೋ ಕಳಿಸ್ತೀನಿ ವಾಟ್ಸಪ್ಪಲ್ಲಿ. ತೊಗೊಳ್ಳೋರಿಗೆ ಮಾತ್ರ. ಸೀರೆ ಯಾರಿಗೆ ಬೇಕಂತೀರ ಸೀರೆ ಪಕ್ಕದಲ್ಲೇ ರೇಟು ಹಾಕಿರ್ತೀನಿ, ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ. ನೀವು ವಿಡಿಯೋ ಕಾಲ್ ಕೂಡ ಮಾಡಿ ನೋಡ್ಬೋದು. ನನಗೆ ಕಾಲ್ ಮಾಡಿಬಿಟ್ಟು ಮಾತಾಡಿ ನಿಮಗೆ ಸೀರೆ ಇಷ್ಟ ಆದರೆ ವಿಡಿಯೋ ಕಾಲ್ ಮಾಡಿ ಸೀರೆನ ನೋಡಿ ನೀವು ಸೀರೆನ ತೊಗೋಬೋದು ಅಂತ ಹೇಳ್ತೀನಿ. ಒಳ್ಳೆ ಒಳ್ಳೆ ಕಲೆಕ್ಷನ್ ಸೀರೆಗಳದಾವೆ. ಪಟ ಪಟ ಅಂತ ಬುಕ್ ಮಾಡಿಕೊಡ್ರಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ.
ಲಿಮಿಟೆಡ್ ಸ್ಟಾಕ್ ಇರ್ತಾವೆ, ಬೇಗ ಬೇಗ ಬುಕ್ ಮಾಡಿಕೊಂಡ್ರೆ ನಾನು ಈ ಸೀರೆ ಬಿಸ್ನೆಸ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂದ್ಕೊಂಡೇನಿ. ಯಾಕೋ ಇಂಟ್ರೆಸ್ಟ್ ಇಲ್ಲ. ಸೊ ಸೀರೆ ವಿಡಿಯೋ ಮಾಡೋದು, ಸೀರೆ ಫೋಟೋ ತೆಗಿಯೋದು, ಸೀರೆ ವಿಡಿಯೋದಲ್ಲಿ ಹಾಕೋದು ಇದೆಲ್ಲ ಮಾಡೋದ್ರಿಂದ ಮತ್ತು ವೀಡಿಯೋ ಮಾಡೋದು ಇದೆಲ್ಲ ಕೂಡಿಸಿ ನನ್ನ ಕಣ್ಣಿಗೆ ಫುಲ್ ಎಫೆಕ್ಟ್ ಕೊಡತೈತಿ. ಹಾಗಾಗಿ ಫಟಾಫಟ್ ಏನಾದರೂ ಒಂದು ಆಫರ್ ಇಟ್ಟು ನಾನು ಸೀರೆನ ಸೇಲ್ ಮಾಡಿಬಿಟ್ಟು ಎಲ್ಲ ಖಾಲಿ ಆದಮೇಲೆ ಏನೋ ಒಂದು 10-20 ಪೀಸ್ ಉಳಿದ್ರೆ ಸರಿ, ಓಕೆ. ತುಂಬ ಸೀರೆಗಳು ಉಳಿದ್ರೆ ಬೇಜಾರಾಗುತ್ತಲ್ಲ, ಅದಕ್ಕಾಗಿ. ಸೊ ತೊಗೊಂಡು ಬಂದದ್ದಕ್ಕೂ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೇಗ ಬೇಗ ಯಾರು ಬುಕ್ ಮಾಡ್ಕೋತೀರಾ, ಸೊ ಏನಾದರೂ ಒಂದು ಪ್ರೈಸು ಒಂದು 50, ಒಂದು 20, ಒಂದು ₹100 ಕಮ್ಮಿ ಮಾಡಿಕೊಡ್ತೀನಿ. ಅದು ಬಿಟ್ಟು ನಿಮಗೆ 200, 300, ₹500 ಕಮ್ಮಿ ಮಾಡಿಕೊಡೋಕ್ಕಾಗಲ್ಲ. ಒಬ್ಬರು ಕಾಲ್ ಮಾಡಿದರು ಕಸ್ಟಮರು, ನಾನು ಅನುಶ್ರೀ ಸಾರಿ ತೊಗೋತೀನಿ ಮತ್ತು ನಾನು 4-5 ಸೀರೆ ತೊಗೋತೀನಿ, ನೀವು ನನಗೆ ಫುಲ್ ಕಮ್ಮಿ ಹಿಡ್ಕೊಡ್ತೀರಾ ಅಂತ. ಅದರಲ್ಲಿ ಕೊಡೋದೇ ₹450. ನನಗೆ ಅದ್ರ ಶಿಪ್ಪಿಂಗ್ ಚಾರ್ಜೇ ₹100 ತೊಗೋತಾರೆ ಒಂದು ಸೀರೆಗೆ. ಒಂದು ಸೀರೆಗೆ ₹100 ಅಂದರೆ ನನಗೆ ಅದರಲ್ಲಿ ಏನೂ ಗಿಟ್ತಾನೂ ಇರೋದಿಲ್ಲ. ನಂಗೆ ನುಕ್ಸಾನ್ ಆಗ್ತಿರುತ್ತೆ. ಇನ್ನೇನು ಸೀರೆ ತಂದುಬಿಟ್ಟಿದ್ದೀನಲ್ಲ, ಸೇಲ್ ಮಾಡಿದ್ರಾಯ್ತು ಅಂತ ನಾನು ಅದನ್ನು ಇದನ್ನು ಮಾಡ್ತಾ ಇರ್ತೀನಿ. ಆ ಥರ ಮಾಡಬಾರ್ದಲ್ವ ಕಸ್ಟಮರ್ಸು. ಇವರು ವ್ಯಾಪಾರ ಮಾಡ್ತಿರ್ತಾರೆ ಅಂದರೆ ಅಂಗಡೀಲಿ ಹೋದ ತಕ್ಷಣ ನಾನು 4-5 ತೊಗೋತೀನಿ ಅಂದ ತಕ್ಷಣ ನಿಮಗೆ ಅವರು ಫುಲ್ಲು ಹೋಲ್ಸೇಲಲ್ಲ, ಏನೂ ಅಲ್ಲ, ಅವ್ರು ಗಿಟ್ದಿರೋ ಲಾಭಕ್ಕೆ ನಿಮಗೆ ಕೊಡ್ತಾರಾ? ಆ ಥರ ಎಲ್ಲ ಸಿಗುತ್ತೆ ಅಂತ ಚೀಪ್ ರೇಟಲ್ಲೂ ಕೇಳಬಾರ್ದು. ನಾವು ಮಾರ್ತಾ ಇರ್ತೀವಿ ಅಂದರೆ ಏನೋ ಒಂದು ಪಾಪ ತೊಗೊಂಬಂದು ಸ್ಟಾಕ್ ಇಟ್ಕೊಂಡ್ಬಿಟ್ಟು ಅವನ್ನ ನಾಳೆ ಹಾಳಾದ್ಮೇಲೆ ಮಾರೋದಕ್ಕಿಂತನೂ, ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವಾಗ 1 ಇಯರ್ ಆಯಿತು, ಆದರೆ ನಂದು ಸ್ಟಾಕ್ ಒಂದೂ ಉಳಿತಾ ಇರಲಿಲ್ಲ. ಇವಾಗ ಫುಲ್ಲು ಕಂಟಿನ್ಯೂ ಆಗಿ ₹2 ಲಕ್ಷ ಮಾಲ್ ಹಾಕ್ಸ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ನನಗೇನಾಗೈತಿ, ಮತ್ತು ಅದು ಉಳಿದ್ರೆ ನಾಳೆ ಪ್ರಾಬ್ಲಮ್ ಆಗಬಾರ್ದಲ್ವ. ಏನೋ ಒಂದು ₹10,000-20,000 ಮಾಲ್ ಉಳಿದ್ರೆ ನಡೆಯುತ್ತೆ, ಜಾಸ್ತಿ ಉಳಿದ್ರೆ ನುಕ್ಸಾನ್ ಆಗತ್ತಂತೇಳಿ ನಾನು ಪಟ ಅಂತ ಸೇಲ್ ಮಾಡಿದ್ರಾಯ್ತು. ಸೀರೆಗಳನ್ನೆಲ್ಲ ಪಟ್ ಅಂತ ಎಲ್ಲ ಖಾಲಿ ಮಾಡಿಬಿಟ್ರೆ ಒಂದು ನೆಮ್ಮದಿ ಇರುತ್ತೆ. ಈ ಸೀರೆ ಬಿಸ್ನೆಸ್ಸೇ ಬೇಡಪ್ಪ, ಸುಮ್ಮನೆ ಆರಾಮ್ ಒಂದು ವೀಡಿಯೋ ಮಾಡ್ತಾ ಡೈಲಿ ಆರಾಮ್ ಮನೇಲಿ ಇರಬೇಕು ಅಂದ್ಕೊಂಡೇನಿ. ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.